ನಮಸ್ತೆ ವೀಕ್ಷಕರೇ, ಯಕ್ಷಾಂಗಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಇಂದು ನಾನು ಒಬ್ಬರು ಸ್ತ್ರೀ ಕಲಾವಿದೆ ಅಥವಾ ಬಹಳ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿರುವಂಥ, ಈಗಾಗಲೇ ಪುಂಡುವೇಷ ಇದ್ದಿರ್ಬೋದು, ಸ್ತ್ರೀವೇಷ ಇದ್ದಿರ್ಬೋದು, ಎಲ್ಲ ರೀತಿಯಲ್ಲಿಯೂ ಕೂಡ ತೆಂಕು ಇರ್ಬೋದು, ಬಡಗು ದಿಕ್ಕಿನಲ್ಲಿ ಕೂಡ ಇದ್ದಿರ್ಬೋದು, ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇರುವಂತಹ ಒಬ್ಬರು ಆಜ್ಞಾ ಸೋಹಮ್ ಅಂತ ಹೇಳ್ಕೊಂಡು, ಅವರ ತಂದೆ ತಾರನಾಥ್ ವರ್ಕಾಡಿ ಯಕ್ಷಗಾನದ ಎಲ್ಲ ಮಜಲುಗಳನ್ನು ತಿಳಿದುಕೊಂಡಿರುವಂಥ, ಪ್ರಸ್ತುತ ಸಾಹಿತಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರುವವರು, ಅವರ ಮಗಳು. ಅವರನ್ನು ಈ ಸಂದರ್ಭದಲ್ಲಿ ಪರಿಚಯಿಸಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಕ್ಕಿಂತ ಮೊದಲಾಗಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಿದ್ದೇನೆ. ಮೇಡಮ್, ತಮಗೆ ಸ್ವಾಗತ. ಹೇಳಿ, ಯಕ್ಷಗಾನದ ವಾತಾವರಣದಲ್ಲಿ ಬೆಳೆದು ಬಂದವರು, ಮನೆಯಲ್ಲಿ ಕೂಡ ಬಹುಶಃ ಅದಕ್ಕೆ ಪೂರಕವಾಗಿರುವಂಥ ವಾತಾವರಣ ಇದೆ. ಆದರೂ ಕೂಡ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಯಕ್ಷಗಾನವನ್ನು ಅವರ ಪರಿಸ್ಥಿತಿಗಳನ್ನು ನೋಡಿ ನಾವು ಈ ಹಂತಕ್ಕೆ ಹೋಗೋದು ಬೇಡ, ನಮಗಿದು ಬೇಡ ಅಂತಲೇ ಅನ್ನಿಸುವಂಥ ಪರಿಸ್ಥಿತಿಗಳೇ ಇದ್ದಿರ್ತವೆ. ಆದರೂ ತಾವು ಯಕ್ಷಗಾನಕ್ಕೆ ವಾಲಿದ್ರಿ ಅಥವಾ ಅದರ ಬಗ್ಗೆ ಆಸಕ್ತಿಯನ್ನು ತಳೆದ್ರಿ. ಹೇಳಿ, ಯಾಕೆ ನಿಮಗೆ ಯಕ್ಷಗಾನ ಅಷ್ಟು ಆಸಕ್ತಿಯನ್ನು ಕೊಡ್ತು ಅಂತ ಹೇಳ್ಕೊಂಡು? ಯಕ್ಷಗಾನ ಅದು ನನಗೆ ರಕ್ತಗತವಾಗಿಯೇ ಬಂದಿರುವಂಥದ್ದು. ಸರಿ. ನನಗೆ ಬುದ್ಧಿ ತಿಳಿಯೋಕ್ಕಿಂತ ಮುಂಚೆ ಅಮ್ಮ ನನ್ನನ್ನು ಧರ್ಮಸ್ಥಳ ಮೇಳ ಆಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅಪ್ಪ ಧರ್ಮಸ್ಥಳ ಮೇಳದ ಕಲಾವಿದ ಆಗಿದ್ರು. ಆ ಸಂದರ್ಭದಲ್ಲಿ ನಾನು ನಿದ್ದೆ ಮಾಡದೆ ಇಡೀ ರಾತ್ರಿ ಆಟ ನೋಡ್ತಾ ಇದ್ದೆ ಅಂತೆ ಅಪ್ಪ ಅಮ್ಮ ಹೇಳಿದ್ದು, ನಂಗೆ ಗೊತ್ತಿಲ್ಲ, ಬುದ್ಧಿ ಬರೋಕ್ಕಿಂತ ಮುಂಚೆ ಅದು. ಹಾಗೆ ಅದಾದ ನಂತರ ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು. ಅಂದ್ರೆ ಯಕ್ಷಗಾನ ಅಂದ್ರೆ ಹುಚ್ಚು, ಹ್ಯಾಪಿನೆಸ್. ಹಾಗೆ ನಾನು ಹೋಗ್ತಾ ಇದ್ದೆ ಯಕ್ಷಗಾನಕ್ಕೆ. ಯಾಕೆಂದ್ರೆ ವೇಷ ಮಾಡ್ಲಿಕ್ಕಲ್ಲ, ಅಪ್ಪನ ವೇಷ ಇತ್ತು, ನೋಡ್ಲಿಕ್ಕೆ, ಫೋಟೋ ತೆಗಿಲಿಕ್ಕೆ, ವಿಡಿಯೋ ತೆಗಿಲಿಕ್ಕೆ, ಇದೇ ಹುಚ್ಚಾಗಿತ್ತು ಯಕ್ಷಗಾನದ್ದು. ಅದಾದ ನಂತರ ಯಕ್ಷಗಾನ ಕಲಿಬೇಕು ಅಂತ ಮನಸ್ಸಾಯಿತು. ನೋಡ್ತಾ ನೋಡ್ತಾ ನಾನು ಸಹ ಹಾಗೆ ಕುಣಿಬೇಕು ಅಂತ ನನಗೆ ಮನಸ್ಸಾಯಿತು. ಅದಾದ ನಂತರ ಅಪ್ಪನ ಹತ್ರ ಹೇಳಿದೆ, ನನಗೆ ಯಕ್ಷಗಾನ ಇಂಟ್ರೆಸ್ಟ್ ಬರ್ತಾ ಉಂಟು, ಕಲಿಸಪ್ಪ ಅಂತ. ಆಗ ಅಪ್ಪ ಹೇಳಿದ್ರು, ನೀನು ಶುರುವಿಗೆ ಬಡಗು ಕಲಿ, ಆನಂತರ ತೆಂಕು ಕಲಿವಾ ಅಂತ. ಹಾಗೆ ಮತ್ತೆ ಅಪ್ಪ ನನ್ನನ್ನು ಇಲ್ಲಿ ಇಂದ್ರಾಳಿಯಲ್ಲಿ ಗುರು, ಹೌದು ಕೇಂದ್ರ, ಸಂಜೀವ ಸುವರ್ಣ ಗುರುಗಳು, ಅವರಲ್ಲಿ ಕಳಿಸಿದ್ರು, ಕಲಿ ನೀನು ಬಡಗು ಅಂತ. ಅಲ್ಲಿ ಕೃಷ್ಣಮೂರ್ತಿ ಸರ್, ಸುಬ್ರಹ್ಮಣ್ಯ ಮುದ್ರಾಡಿ ಸರ್, ಶೈಲೇಶ್ ತೀರ್ಥಹಳ್ಳಿ ಸರ್, ಅವರೆಲ್ಲ ನನಗೆ ಯಕ್ಷಗಾನ ಕಲಿಸಿದ್ರು. ಆದರೆ ನಾನು ಸಮಯ ಇದ್ದಾಗ ಹೋಗ್ತಾ ಇದ್ದೆ, ಮತ್ತು ನಾನು ಸೆಕೆಂಡ್ PUC ಯಲ್ಲಿದ್ದೆ ಆ ಟೈಮಲ್ಲಿ. ಹಾಗಾಗಿ ಒಂದು ಟ್ರೂಪಲ್ಲಿ ನಾನು ಸೇರಬೇಕು, ವೇಷ ಮಾಡಬೇಕು ಅಂತ ನನಗೆ ಅನಿಸಿದ್ರು, ನನ್ನ ಈ ಶೈಕ್ಷಣಿಕ ಒತ್ತಡದಿಂದ ನನಗೆ ಅದು ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಟ್ರೂಪಲ್ಲಿ ಇಲ್ಲದ ಕಾರಣ ನನಗೆ ಜಾಸ್ತಿಯಾಗಿ ವೇಷ ಮಾಡಲಿಕ್ಕೆ ಆಗಲಿಲ್ಲ ಬಡಗಿನಲ್ಲಿ. ಹಾಗಂತ ಕಾರ್ಕಳ ಮಾಲತಿ ಜಿ ಪೈ ಅಂತ ಅವರದೊಂದು ಬಡಗಿದ ಯಕ್ಷಗಾನ ಟೀಮ್, ಅದರಲ್ಲಿ ನಾನು ಒಂದೆರಡು ಸಲ ಪ್ರಭಾವತಿ ಮಾಡಿದೆ, ಬಡಗಿನಲ್ಲೇ ಮಾಡಿದೆ. ಆನಂತರ ಕಾಲೇಜಿನಲ್ಲಿ ಯಕ್ಷಗಾನ ನಾಟ್ಯ ವೈಭವ ಅಂತ ಬರುವಾಗ ಬಡಗಲ್ಲೇ ಮಾಡುವ ಅಂತ ಅನಿಸಿತು, ಕಲ್ತಿದ್ದೇನಲ್ಲ ಮಾಡುವ ಅಂತ. ಹಾಗೆ ಬಡಗಿನಲ್ಲಿ ಮಾಡಿದೆ. ಬಡಗು ಕಲ್ತ ಮೇಲೆ ಅಪ್ಪ ಹೇಳಿದ್ರು, ಈಗ ಕಲಿ, ತೆಂಗು ಕಲಿ ಅಂತ. ಅದಾದ ನಂತರ ನಾನು ಆಟಕ್ಕೆ ಹೋಗ್ತಾ ಹೋಗ್ತಾ ಇದ್ದ ಕಾರಣ ನನಗೆ ಜಾಸ್ತಿಯಾಗಿ ಕಲಿಸ್ಬೇಕು ಅಂತ ಇರ್ಲಿಲ್ಲ. ಅಪ್ಪ ಹೆಜ್ಜೆ, ಬೇಸಿಕ್ ಸ್ಟೆಪ್ಸ್ ಮತ್ತೆ ಬಾಯಿ ತಾಳ ಎಲ್ಲ ಕೆಲವು ಕಲಿಸಿದ್ರು. ಮತ್ತೆ ನನಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂತು. ಮೊದಲಿಗೆ ನನ್ನ ಹುಚ್ಚಿಗೆ ಅಂತ ಜಾಂಬವತಿ ಕಲ್ಯಾಣ ಪ್ರಸಂಗದಲ್ಲಿ ಜಾಂಬವತಿ ಮಾಡು ಹೇಳಿದ್ರು, ಮಾಡಿದೆ. ಸ್ವಲ್ಪ ಅಷ್ಟೇ ಮಾಡಿದೆ. ಅದಾದ ನಂತರ ಅಪ್ಪನಿಗೆ ಸಹ ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್, ನಂತರ ಒಂದು ಕಾನ್ಫಿಡೆನ್ಸ್, ನನ್ನ ಮಗಳು ಮಾಡ್ತಾಳೆ ಅಂತ ಒಂದು ಬಂತು. ಅದಾದ ನಂತರ ನಾನೇ ಸ್ವಲ್ಪ, ನಂಗೆ ಸುದರ್ಶನ ಎಲ್ಲ ತುಂಬಾ ಇಷ್ಟ, ಅದ್ರ ಪದ್ಯಗಳೆಲ್ಲ ನಂಗೆ ಭಾರಿ ಇಷ್ಟ. ಮತ್ತೆ ಪದ್ಯಗಳು ಕುಣಿಲಿಕ್ಕೆ, ಮತ್ಸ್ಯಧರಕ್ಕೆ, ಅದೆಲ್ಲ ಪದ್ಯ ನಂಗೆ ಇಷ್ಟ. ಹಾಗಾಗಿ ನಾನು ಹೇಳಿದೆ, ನಾನೊಂದು ಸುದರ್ಶನ ಮಾಡ್ತೇನೆ ಅಂತ. ಅದಕ್ಕೆ ಸುದರ್ಶನ ನಿಂಗೆ ಆಗ್ಲಿಕ್ಕಿಲ್ಲ, ತುಂಬಾ ಉಂಟು ಅದಕ್ಕೆ ಮಾಡ್ಲಿಕ್ಕೆ, ನಿಂಗೆ ಸಾಕಾಗ್ಬೋದು ಅಂತ ಹೇಳಿದ್ರು. ಇಲ್ಲಪ್ಪ ನಾನು ಮಾಡ್ತೇನೆ ಅಂತ ಹೇಳುವಾಗ, ಆಯ್ತು ವೇದಿಕೆ ಬೇಕಲ್ಲ, ಅದಕ್ಕೆ ರಂಗ ಪ್ರವೇಶ ಇಡುವ. ಇಲ್ಲಿ ಕಟೀಲಲ್ಲಿ ವಿದ್ವಾನ್ ಹರಿನಾರಾಯಣ ದಾಸ ಶಾಸ್ತ್ರಣ್ಣರು ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ಅಲ್ಲಿ ಸರಸ್ವತಿ ಸದನ ಸ್ಟೇಜ್ ಕೊಟ್ರು, ಮಾಡಿ ಅಂತ ಹೇಳಿದ್ರು. ಹಾಗೆ ನನ್ನ ರಂಗ ಪ್ರವೇಶ ಆಯ್ತು, ಸುದರ್ಶನ ಮಾಡಿದೆ. ಅದಾದ್ಮೇಲೆ ಅಪ್ಪನಿಗೆ 100% ಕಾನ್ಫಿಡೆನ್ಸ್, ಇವಳು ಮಾಡ್ತಾಳೆ ಅಂತ. ಆ ನಂತರ ನಾನು ತುಂಬಾ ವೇಷಗಳನ್ನು ಮಾಡಿದೆ. ಸ್ತ್ರೀ ವೇಷ ನಂಗೆ ತುಂಬಾ ಇಷ್ಟ, ಮತ್ತೆ ಪುಂಡು ವೇಷ ಮಾಡಿದೆ. ಆನಂತರ ನನ್ನ ಗಾತ್ರಕ್ಕೆ, ನಾನು ಚಿಕ್ಕ ಅಲ್ಲ, ಹಾಗಾಗಿ ಪುಂಡು ವೇಷ ಸ್ತ್ರೀ ವೇಷ ಬಿಟ್ರೆ ಮತ್ತೆ ರಾಜವೇಷಕ್ಕೆಲ್ಲ ನನ್ನದು ಈ ಗಾತ್ರ
ಸರಿ ಕಾಣುದಿಲ್ಲ. ವೇಷ ಮಾಡ್ಬೋದು, ಆದ್ರೆ ಅದಕ್ಕೆ ಸರಿಯಾದಂತ ನಾವು ನ್ಯಾಯವನ್ನು ಒದಗಿಸ್ಬೇಕಾಗ್ತದಲ್ಲ. ಹಾಗಾಗಿ ನಾನು ಜಾಸ್ತಿಯಾಗಿ ಪುಂಡು ವೇಷ, ಸ್ತ್ರೀವೇಷಗಳನ್ನೇ ಮಾಡ್ತಾ ಇದ್ದೇನೆ. ಯಾವ್ದೆಲ್ಲ ಮಾಡಿದೆ ನಿಮ್ಗೆ ಅತ್ಯಂತ ಇಷ್ಟ ಆಗಿರುವಂತದ್ದು? ನನ್ಗೆ ಅದೇ ಸುದರ್ಶನ ಒಂದಿಷ್ಟ, ಮತ್ತೆ ಕೃಷ್ಣ, ನರಕಾಸುರ ಮೋಕ್ಷ, ಕೃಷ್ಣ, ಸತ್ಯಭಾಮೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅಪ್ಪಂದು ಕೃಷ್ಣ, ನನ್ನದು ಸತ್ಯಭಾಮೆ ತುಂಬಾ ಆಗಿದೆ ಪ್ರದರ್ಶನ. ಮತ್ತೆ ಅಪ್ಪನ ರಾಮ, ನನ್ನ ಸೀತೆ ಪಂಚವಟಿಯಲ್ಲಿ. ಮತ್ತೆ ಅದೇ ಪ್ರಸಂಗದಲ್ಲಿ ಅಪ್ಪನ ರಾಮ, ನನ್ನ ಮಾಯಾಶೂರ್ಪನಕ್ಕಿ, ಅದನ್ನು ಕೂಡ ಮಾಡಿದೆ. ಅದು ಎಡನೀರಲ್ಲಿ ಸ್ವಾಮೀಜಿ ಅವರು ಇದ್ರಲ್ವಾ, ಕೇಶವಾನಂದ ಭಾರತಿ ಸ್ವಾಮೀಜಿ, ಅವರ ಸಪೋರ್ಟ್ ಇಂದ ಅವ್ರು ಹೇಳಿದ್ರು ಕೊಡಿ ಅವಳಿಗೆ ವೇಷ ಕೊಡಿ ಅಂತ. ಹಾಗೆ ಅವರ ಒಂದು ಸಪೋರ್ಟ್ ಅಲ್ಲಿ ನಾನು ಮಾಯಾಶೂರ್ಪನಕ್ಕಿ ಅಲ್ಲಿ ಎಡನೀರಲ್ಲಿ ಮಾಡಿದೆ. ಹಾಗೆ ಅದಾದ ನಂತರ ಲಕ್ಷ್ಮೀ ಸ್ವಯಂವರ ಲಕ್ಷ್ಮಿ, ಮತ್ತೆ ಭಸ್ಮಾಸುರ ಮೋಹಿನಿ, ಅದು ಇವರದ್ದು ಪ್ರೇಮ ಕಿಶೋರ್ ಮ್ಯಾಮ್ ಅವರದ್ದು ತಂಡದಲ್ಲಿ ಮಾಡಿದ್ದು ನಾನು. ತುಂಬಾ ಅವಕಾಶ ಕೊಟ್ರು ಅವರು, ಪ್ರೇಮ ಕಿಶೋರ್ ಮ್ಯಾಮ್ ಅವರು. ನಂತರ ಜಾಂಬವತಿ ಕಲ್ಯಾಣದಲ್ಲಿ ಕೃಷ್ಣ, ಮತ್ತೆ ಸೀತಾ ಕಲ್ಯಾಣದಲ್ಲಿ ರಾಮ, ಮತ್ತೆ ಗದಾಯುದ್ಧ ಅಶ್ವತ್ಥಾಮ, ಹೀಗೆ ತುಂಬಾ ಮಾಡಿದೆ. ಬೇರೆ ಬೇರೆ ಪಾತ್ರಗಳನ್ನು ಮಾಡಿದೆ, ಮಾಡ್ತಾ ಇದ್ದೇನೆ. ಮಾಲತಿ ಜಿ ಪೈ ಅವರ ತಂಡದಲ್ಲಿ ಆಯ್ತು, ಮತ್ತೆ ಪ್ರೇಮ ಮೇಡಮ್ ಅವರ ತಂಡದಲ್ಲಿ ಆಯ್ತು, ಮತ್ತೆ ಬೇರೆ ಯಾವ ತಂಡದಲ್ಲಿ ಅದ್ರ ಮತ್ತೆ ಬಜ್ಪೆ ವಿಜಯ ವಿಠಲ ಯಕ್ಷಗಾನ ತಂಡ, ಚರಣ್ ರಾಜ್ ಕುಕ್ಕಾಜೆ ಅಂತ ಅವರ ಟೀಮಲ್ಲಿ ನನ್ಗೆ ತುಂಬಾ ಅವಕಾಶ ಕೊಟ್ರು. ಅಂದ್ರೆ ಈಗ ಪ್ರತಿಭೆ ಇದ್ರೆ ಸಾಕಾಗುದಿಲ್ಲ, ಅಥವಾ ನಮ್ಗೆ ಉತ್ಸಾಹ ಇದ್ರೆ ಸಾಕಾಗುದಿಲ್ಲ, ಅದಕ್ಕೆ ಸರಿಯಾದಂತಹ ವೇದಿಕೆ ನಮ್ಗೆ ಬೇಕಿರ್ತದೆ. ಆ ಸಂದರ್ಭದಲ್ಲಿ ನನ್ಗೆ ಚರಣ್ ರಾಜ್ ಕುಕ್ಕಾಜಿ ಅವರು ವೇದಿಕೆ ಕಲ್ಪಿಸಿಕೊಟ್ರು. ಬಜ್ಪೆಯ ವಿಜಯ ವಿಠಲ ಯಕ್ಷಗಾನ ತಂಡ, ಅದರಲ್ಲಿ ನಾನು ಸುಮಾರು ವೇಷಗಳನ್ನು ಮಾಡಿದ್ದೇನೆ. ಮತ್ತೆ ಕೊರೋನಾ ಸಂದರ್ಭದಲ್ಲಿಯೂ ಲೈವ್ ಯಕ್ಷಗಾನ ಪ್ರದರ್ಶನ ಗಜೇಂದ್ರ ಮೋಕ್ಷ ಆಗಿತ್ತು, ಅದರಲ್ಲಿ ಗಂಧರ್ವನ ಪತ್ನಿಯರು ಮಾಡಿದ್ದೆ. ನಂತರ ಕದಳಿ ಕಲಾ ಕೇಂದ್ರ ಮತ್ತು ನಾದೋನ್ಮಯ ಕ್ರಿಯೇಷನ್ಸ್, ಮಧ್ವರಾಜ್ ಅಡಿಗ ಅಂತ ಅವರು ಕೂಡ ನನಗೆ ಅವಕಾಶವನ್ನು ಕೊಟ್ಟರು. ಕೊರೋನಾ ಸಂದರ್ಭದಲ್ಲಿ ಲೈವ್ ಯಕ್ಷಗಾನ ಪ್ರದರ್ಶನ ಆಯಿತು. ಚತುರ್ಜನ್ಮ ಮೋಕ್ಷದಲ್ಲಿ ವಿಷ್ಣು, ಮತ್ತೆ ರತಿ ಕಲ್ಯಾಣದಲ್ಲಿ ರತಿ ಮಾಡಿದ್ದೆ ಆ ಸಂದರ್ಭದಲ್ಲಿ. ಓಕೆ, ಇದು ಯಕ್ಷಗಾನ. ನೀವು ಎಜುಕೇಶನ್ ಅಂದ್ರೆ PUC ಇದ್ದೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರೆ, ಎಜುಕೇಶನ್ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಕೊಡಿ. ಎಲ್ಲೆಲ್ಲ ಓದಿದ್ದೀರಿ, ಏನೆಲ್ಲ ಓದಿದ್ದೀರಿ? ನಾನು ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿ ಕುಂಬಳೆ, ಕಾಸರಗೋಡ್, ನಾವ್ ಅಲ್ಲಿದ್ವಿ ಮುಂಚೆ. ನನ್ನಮ್ಮ ವೈದ್ಯೆ, ಹಾಗಾಗಿ ಅಮ್ಮ ಅಲ್ಲಿದ್ರು. ಆದ ಕಾರಣ ನಾನು ಅಲ್ಲೇ ಇದ್ದೆ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನಾನು ಅಲ್ಲೇ ಪೂರೈಸಿದೆ, ಲಿಟಿಲ್ ಲಿಲ್ಲಿ ಆಂಗ್ಲ ಮಾಧ್ಯಮ ಶಾಲೆ. ಆನಂತರ ಪ್ರೌಢ ಶಿಕ್ಷಣವನ್ನು ಲಕ್ಷ್ಮೀ ಜನಾರ್ದನ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಳ್ಮಣ್, ನಾವು ಮತ್ತೆ ಅಲ್ಲಿಂದ ಬೆಳ್ಮಣ್ಣಿಗೆ ಬಂದ್ವಿ, ಹಾಗಾಗಿ ಬೆಳ್ಮಣ್ಣಲ್ಲಿ ಪೂರೈಸಿದೆ. ಅದಾದ ನಂತರ ನನ್ನ ಪದವಿ ಪೂರ್ವ ಶಿಕ್ಷಣವನ್ನು ನಾನು ಅಲ್ಲೇ ಮಾಡಿದೆ, CBSE ಬೋರ್ಡ್, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ CBSE ಆದ ಕಾರಣ ನನಗೆ ಜಾಸ್ತಿ ಈ ಕಡೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಆದ್ರೂ ಕೂಡ ನನಗೆ ಆಸೆ ಇತ್ತು. ತಾಳಮದ್ದಳೆಯಲ್ಲಿ ನನಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದದ್ದು ನಾನು ಸೆಕೆಂಡ್ PUC ಇರುವಾಗ. ಬೇಕು ಬೇಕು ಅಂತ ಹೇಳುವಾಗ ಅಪ್ಪ ಹೇಳಿದ್ರು ಒಂದು ಅರ್ಥ ಹೇಳು ಅಂತ. ಎಲ್ಲಿ ಹೇಳುದು ಅಂತಾಗುವಾಗ ದಿವಂಗತ ಮಲ್ಪೆ ವಾಸುದೇವ ಸಾಮಗರು ಅವರದ್ದೊಂದು ಟೀಮ್ ಇತ್ತು, ಸಂಯಮಂ ಅಂತ. ಆ ಟೀಮಲ್ಲಿ ಅರ್ಥ ಹೇಳು ಅಂತ. ಅರ್ಥ ಹೇಳಲಿಕ್ಕೆ ಆಗ್ತದ ಅಷ್ಟು ಬೇಗ? ಅದೆಲ್ಲ ಸುಲಭವ? ಮತ್ತೆ ಕತೆ ಹೇಳಿದ್ರು, ಹೀಗೆ ಹೀಗೆ ಅರ್ಥ ಹೇಳು ಅಂತ ಒಂದು ಔಟ್ಲೈನ್ ಕೊಟ್ರು. ಆಯ್ತು ಅಂತ ಹೇಳಿದೆ. ಮತ್ತೆ ನಾನು ಸೆಕೆಂಡ್ PUC ಅಲ್ಲಿ ಇರುವಾಗಲೇ ನನಗೆ ಫಸ್ಟ್ ನಾನು ತಾಳಮದ್ದಳೆಯಲ್ಲಿ ಅರ್ಥ ಹೇಳಿದ್ದಂದ್ರೆ ಸಂಯಮಂ ಟೀಮಲ್ಲಿ. ಅದು ಕೃಷ್ಣಾರ್ಜುನ ಕಾಳಗ, ಅದರಲ್ಲಿ ಈಶ್ವರನ ಪಾತ್ರ ಹೇಳಿದ್ದೆ ಅರ್ಥ. ಹಾಗಾಗಿ ಸೆಕೆಂಡ್ PUC ನಂದು ಅಲ್ಲೇ ಆಯಿತು, ಲಕ್ಷ್ಮೀ ಜನಾರ್ದನ ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ. ಅದಾದ ನಂತರ ಪದವಿ ಶಿಕ್ಷಣವನ್ನು ನಾನು ವಿಜಯ ಕಾಲೇಜ್ ಮುಲ್ಕಿ ಅಲ್ಲಿ ಪೂರೈಸಿದೆ. ಮತ್ತೆ ಡಿಗ್ರಿಯಲ್ಲಿರುವಾಗ ತುಂಬ ಅವಕಾಶಗಳು ನನಗೆ ಸಿಕ್ಕಿತ್ತು. ಮತ್ತೆ ನಾಟಕ ರಂಗಭೂಮಿ ನನಗೆ ಗುರುವಾಗಿ ಶ್ರೀಯುತ ಜಗನ್ ಪವರ್ ಸರ್ ಅವರು ಸಿಕ್ಕಿದ್ರು. ಅವರು ಹಿರಿಯ ರಂಗ ಕಲಾವಿದರು. ಅವರ ಒಂದು ನಿರ್ದೇಶನದಿಂದ ಕೆಲವು ನಾಟಕಗಳನ್ನು ನಾವು ಪ್ರಸ್ತುತಪಡಿಸಿದ್ವಿ ಆ ಸಂದರ್ಭದಲ್ಲಿ. ಮತ್ತೆ ಯಕ್ಷಗಾನ ಟೀಮ್ ಕೂಡ ನಾವೇ ಮಾಡಿದ್ವಿ ಅಲ್ಲಿ. ನಮ್ಮದೇ ಒಂದು ಅಂದ್ರೆ ಕಾಲೇಜ್ ಇದ್ದು ಯಕ್ಷಗಾನ ಟೀಮ್ ಅಂತ. ಅದನ್ನು ಹಿಡ್ಕೊಂಡು ನಾವು ಗೋವಿಂದಾಸ ಕಾಲೇಜ್ನಲ್ಲಿ ನಡೆದಂತಹ ಸ್ಪರ್ಧೆ ಯಕ್ಷಯಾನ 2020 ಅದಕ್ಕೆ ಹೋಗಿದ್ವಿ.
ಅಪ್ಪನೇ ನಿರ್ದೇಶನ ಮಾಡಿದ್ರು. ಒಂದು ಖುಷಿ ಏನಂದ್ರೆ ಅಲ್ಲಿ ನನಗೆ ಪುಂಡುವೇಷ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸಿಕ್ಕಿತ್ತು. ವೆರಿ ಗುಡ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಆದದ್ದು ಟೀಮ್ ಮಾಡಿ ಹೋಗುವ ಅಂತ, ಆದ್ರೂ ಒಂದು ಸಿಕ್ಕಿತಲ್ಲ ಅಂತ ಒಂದು ಖುಷಿ. ಹಾಗೆ ನಂತರ ಸಾಹಿತ್ಯ ಸಂಘದ ಕಾರ್ಯದರ್ಶಿಯೂ ಆಗಿದ್ದೆ ಅಲ್ಲಿ ಪದವಿ ಓದ್ತಾ ಇರುವಾಗ. ಹಾಗೆ ತುಂಬಾ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತದ್ದು. ಅನಂತರ ನಂದು ಸ್ನಾತಕೋತ್ತರ ಅದು ನಾನು ಡಾಕ್ಟರ್ ಜಿ ಶಂಕರ್ ಗವರ್ಮೆಂಟ್ ವಿಮೆನ್ಸ್ ಕಾಲೇಜ್ ಅಜ್ಜರಕಾಡು ಅಲ್ಲಿ ನಾನು ಪೂರೈಸಿದೆ. ಅಲ್ಲಿಯೂ ಅಷ್ಟೇ ನಮ್ಮದೇ ಟೀಮ್, ಯಕ್ಷಗಾನ ಟೀಮ್. ಈ ಕಡೆಯಲ್ಲಿ ಬಡಗಿನವರು ಜಾಸ್ತಿ, ನಾವು ತೆಂಕಿನವರು. ಸೊ ತೆಂಕು ಮಾಡುದಾ ಬಡಗು ಮಾಡುದಾ ಅಂತ ಅಲ್ಲಿ ಕನ್ಫ್ಯೂಷನ್. ಹಾಗೆ ಮಂಜುನಾಥ್ ಕುಲಾಲ್ ಸರ್ ಗುರುಗಳು ಬಂದಿದ್ರು, ಐರೋಡಿ. ಹಾಗೆ ಅವ್ರ ಹತ್ರ ಹೇಳುವಾಗ ಅವ್ರು ಹೇಳಿದ್ರು, ನೀವು ತೆಂಕಿನವರಲ್ಲ ತೆಂಕು ಮಾಡಿ ಅಂತ. ಅದಕ್ಕೆ ಅಲ್ಲ ಸರ್, ನೀವು ಬಡಗಿನವರಲ್ಲ ಬಡಗು ಮಾಡುವ ಸರ್ ಅಂತ. ಅದಕ್ಕೆ ಬೇಡ ಕೂಡಾಟ ಮಾಡುವ ಅಂತ. ಮತ್ತೆ ಕೊನೆಗೆ ಕೂಡಾಟ ಮಾಡಿದ್ದು, ತೆಂಕು ಬಡಗು ಕೂಡಾಟ. ಮಹೇಶ ಮರ್ದಿನಿ ನನ್ನದು ದೇವಿತ್ತು. ಹಾಗೆ ಮಾಡಿ ಅನಂತರ ಈಗ ನಾನು ವರ್ಕ್ ಮಾಡ್ತಾ ಇದ್ದೇನೆ ಜ್ಞಾನಸುಧಾ ಕಾರ್ಕಳ ಗಣಿತ ನಗರ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಮ್ಯಾಥ್ಸ್. ಮ್ಯಾಥ್ಸ್ ಆಗಿ ಕೂಡ ಈ ಕಲೆಯಲ್ಲಿ ತೊಡಗಿಸಿಕೊಂಡು ಹೋಗುವ. ಹೌದು, ನಂದು ಮ್ಯಾಥ್ಸ್ ಹೇಗೋ ನನ್ಗೆ ಯಕ್ಷಗಾನವು ಹಾಗೆ. ಅದನ್ನು ಇಲ್ಲ ಇಲ್ಲ ಇಲ್ಲ, ಎರಡೂ ಒಂದೇ ಆಗಿ ಹೋಗ್ತವೆ. ಓಕೆ, ಆಗಲಿ. ಮತ್ತೆ ಕಾರ್ಯಕ್ರಮವನ್ನು ಎಲ್ಲೆಲ್ಲೆಲ್ಲ ಕೊಟ್ಟಿದ್ದೀರಿ? ಅಂದ್ರೆ ಈ ಕರಾವಳಿ ಅಲ್ಲದೆ ಬೇರೆ ಹೊರಗಡೆ ಎಲ್ಲಾದ್ರೂ? ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಅಪ್ಪ ಅದೇ PhD ಮಾಡ್ತಾ ಇದ್ದಾರೆ. ಹಾಗಾಗಿ ಅಪ್ಪಂದು ಪ್ರೋಗ್ರಾಮ್ ಅಂತ ಕೊಡುವಾಗ, ಅಂದ್ರೆ ಮಕ್ಕಳಿಗೆ ಯಕ್ಷಗಾನವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಒಂದು ಪ್ರೋಗ್ರಾಮ್ ಅಂತ ಆಯ್ತು. ಯಕ್ಷಗಾನ ಪ್ರಸಂಗವನ್ನೇ ನಾವು ಆಡಿದ್ವಿ. ಹಾಗೆ ಅಲ್ಲಿ ನಾನು ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ, ಅಪ್ಪನೊಟ್ಟಿಗೆ ಹೋಗಿ ಅಲ್ಲಿ ಕೊಟ್ಟಿದ್ದೆ. ಅನಂತರ ಬ್ಯಾಂಗ್ಳೂರು ಮತ್ತೆ ಶಿವಮೊಗ್ಗ, ಹಾಗೆ ಬೇರೆ ಬೇರೆ ಕಡೆ. ಈ ಸಂದರ್ಭದಲ್ಲಿ ನಿಮ್ಮನ್ನ ಗೌರವಿಸಿರುವಂತದ್ದು, ಸನ್ಮಾನ ಮಾಡಿರುವಂತದ್ದು? ಗೌರವಿಸಿರುವಂತದ್ದು ಅಂದ್ರೆ ನಾವು ಜಾಸ್ತಿಯಾಗಿ ಅದಕ್ಕೆಲ್ಲ ಒಪ್ಪುದಿಲ್ಲ. ಅಂದ್ರೆ ಎಂತ ಮಾಡಿದ್ದೇವೆ, ಇನ್ನು ಮಾಡುದು ಬಹಳಷ್ಟಿದೆ, ಬೇಡ ಬೇಡ ಅಂತವೇ ಹೇಳಿಕೊಂಡು ಬಂದದ್ದು ಜಾಸ್ತಿಯಾಗಿ. ಅನಂತರ ನಮ್ಮದು ಸಂಘದಲ್ಲಿ, ಬಲ್ಯಾಯ ಸಂಘದಲ್ಲಿ ಒಂದು ಒತ್ತಾಯ ಮಾಡಿ ಸನ್ಮಾನ ಅಂತ ಮಾಡಿದ್ರು. ಹಾಗೆ ಅದು ಒಂದನ್ನೇ ನಾನು ಸ್ವೀಕರಿಸಿದ್ದೇನೆ. ಈಗ ಬೇಡ ಅಂತ ನನಗೆ ಇನ್ನು ಬಹಳಷ್ಟು ಮಾಡೋದಕ್ಕಿದೆ ಉಂಟು ಅಂತ ನಂತರದಲ್ಲಿ ಒಂದು ಮಾಗಿದ ಮೇಲೆ ಮತ್ತೆ ಬೇಗಲಿಕ್ಕೆ ಅವಕಾಶಗಳು ಸಿಗ್ಬೋದು ಅಂತ ಹೇಳ್ಕೊಂಡು. ಅದ್ರಲ್ಲೆಲ್ಲ ಜಾಸ್ತಿ ಆಸಕ್ತಿ ಇಲ್ಲ ನಮ್ಗೆ, ಯಕ್ಷಗಾನದಲ್ಲಿ ಮಾತ್ರ ಆಸಕ್ತಿ, ಮತ್ತೆ ನಾಟಕ ರಂಗಭೂಮಿಯಲ್ಲಿ. ಸರಿ 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 ಸರಿ. ನೀವು ಒಬ್ಬರೇ ಅಂದ್ರೆ ಮಗಳು? ಒಬ್ಬಳೆ ಮಗಳು. ಓಕೆ ಓಕೆ. ತಂದೆಯವರ ಪ್ರೋತ್ಸಾಹ ಎನ್ನುವಂಥದ್ದು ಬಹುಶಃ ನಿಮ್ಮ ಇಡೀ ಈ ಕಲಾ ಜೀವನಕ್ಕೆ ದೊಡ್ಡ ಪ್ರಭಾವವನ್ನ ಕೊಡ್ತು ಅಂತ ಹೇಳ್ಕೊಂಡು. ಹೌದು, ನಿಜ ಹೇಳ್ಬೇಕಂದ್ರೆ ಕಟೀಲು ಮೇಳದ ಆಟಗಳು, ಅದು ಅಪ್ಪ ಕಟೀಲು ಮೇಳ ಸೇರಿದ ನಂತರ ಕಟೀಲು ಮೇಳದ ಆಟಗಳಿಗೆ ಹೋಗುವುದೇ, ಯಾವಾಗ್ಲೂ ಹೋಗುವುದೇ. ಕಾಲೇಜಿಗೆ ಹೋಗುದು, ಸಂಜೆ ಬರುದು, ಬಂದ ಮೇಲೆ ಅಪ್ಪನೊಟ್ಟಿಗೆ ಆಟಕ್ಕೆ ಹೋಗುದು. ಅಪ್ಪ ಸ್ಕೂಟಿಯಲ್ಲಿ ಹೋಗ್ತಾರೆ, ಹಿಂದೆ ಸೀಟ್ ಖಾಲಿ ಇರ್ತದೆ, ಹೋಗಿ ಕೂತ್ಕೊಳ್ಳುದೆ. ಅಪ್ಪ ಬೈತಾರೆ, ಎಲ್ಲಿಗೆ ಕಾಲೇಜೆಲ್ಲ ಇರುವಾಗ ಆಟಕ್ಕೆ ಹೋಗುದು ನೀನು ಅಂತ. ಆದ್ರೆ ಕೇಳುದಿಲ್ಲ ಮನಸ್ಸು. ಬರ್ತೇನಪ್ಪ, ನಾಳೆ ಕಾಲೇಜಿಗೆ ಹೋದ್ರೆ ಆಯ್ತಲ್ಲ ಅಂತ ಹೇಳುದು. ಕಾಲೇಜಿಗೆ ಹೋಗುದು. ಪೂರ್ತಿ ರಾತ್ರಿ ಆಟ ಇರುವಾಗಲೂ ಹಾಗೆ ಹೋಗ್ತಾ ಇದ್ದೆ ಅಪ್ಪನೊಟ್ಟಿಗೆ. 8-8:30 ಆಗುವಾಗ ಚೌಕಿ ಪೂಜೆ ಎಲ್ಲ ಆಗ್ತಿತ್ತು. ಹಾಗೆ ಅದಕ್ಕಿಂತ ಮುಂಚೆ ಹೋಗಿ ಪೂರ್ತಿ ಆಟ ನೋಡಿ, ನಿದ್ರೆ ಮಾಡದೆ ಪೂರ್ತಿ ಆಟ ನೋಡಿ ಮರುದಿನ ಕಾಲೇಜಿಗೆ ಹೋದದ್ದು ಉಂಟು. ಮತ್ತೆ ಹೊರಗೆ ಅವರು ಯಾರಾದ್ರೂ ಸಪೋರ್ಟಿವ್ ಆಗಿ ಇದ್ದದ್ದು? ಹೊರಗಿನಲ್ಲಿ ಅದೇ ಸಪೋರ್ಟಿವ್ ಅಂದ್ರೆ ನನಗೆ ಸ್ಟೇಜ್ ಕೊಟ್ಟವರು ನನಗೆ ಸಪೋರ್ಟ್ ಮಾಡಿದ್ರು. ಅನಂತರ ಬೇರೆ ಸಪೋರ್ಟ್ ಅಂತ ನನಗೆ ಅಂದ್ರೆ ಹೊರಗೆ ಅವರು ನಿಮ್ಮ ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸ್ ತೊಡಗಿಸಿಕೊಂಡವರು ಈಗ ನಿಮ್ಮ ಹಾಗೆ ವರ್ಕ್ಗಳನ್ನ ಮಾಡ್ತಿರೋರು ಯಾರಾದ್ರೂ ಇದ್ದಾರಾ? ಅಂದ್ರೆ ನನ್ನ ಹುಚ್ಚಿನಿಂದ ನನ್ನ ಫ್ರೆಂಡ್ಸ್ ಗಳಿಗೆ ಹುಚ್ಚು ಬಂದ, ಅವರಿಂದ ನನ್ಗೆ ಹುಚ್ಚು ಬಂದದಂತಲ್ಲ. ಹಾಗೆ ನನ್ನ ಫ್ರೆಂಡ್ ಒಬ್ಳಿದ್ಲು, ಅನುಷಾ ಆಚಾರ್ಯ. ಅವಳಿಗೆ ಯಕ್ಷಗಾನ ಅಂದ್ರೆ ಇಂಟ್ರೆಸ್ಟ್, ನೋಡ್ತಾ ಇದ್ಲು. ಹಾಗೆ ನಮ್ಮ ಟೀಮ್, ನಾನು ಹೇಳಿದೆ ಪದವಿಯಲ್ಲಿ ಕಲಿಯುವಾಗ ನಾನು ಟೀಮ್ ಮಾಡಿದೆ ಅಂತ. ಆ ಟೀಮಲ್ಲಿ ನಮ್ಗೆ ಒಂದು ವೇಷ ಕಮ್ಮಿ ಬಂತು. ಆಗ ನಾನು ಹೇಳಿದೆ, ನೀನು ಆಟ ನೋಡ್ತೀಯಲ್ಲ, ವೇಷ ಸಹ ಮಾಡು ಅಂತ. ಆಟ ನೋಡಿದ ಹಾಗೆ ವೇಷ ಮಾಡ್ಲಿಕ್ಕೆ ಆಗ್ತದ ಕೇಳಿದ್ಲು. ಅಲ್ಲ ಬಾಬಾ ಅಂತ ಹೇಳಿ ಕೈ ಹಿಡ್ದೋಳ ನಾನು ಕರ್ಕೊಂಡು ಹೋದೆ ಮಾಡು ಅಂತ. ಅನಂತರ ಅವಳು ಮಾಡಿದ್ಲು ವೇಷ. ಅದಾದ ನಂತರ ನಾನು ಅವಳಿಗೆ 2 ಅವಕಾಶ, ಅಂದ್ರೆ
ನಮ್ಗೆ ಬೇರೆಯವರು ಅವಕಾಶ ಕೊಡುವಾಗ ನಾವು ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ಬೇರೆಯವರ ಟೀಮಿಗೆ ನಾವು ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವೇ ಒಂದು ಆಟ ಅಂತ ಮಾಡುವಾಗ ನಾನು ಅವಳಿಗೆ ವೇಷ ಕೊಟ್ಟಿದ್ದೆ. ಹಾಗೆ ನನ್ನ ಹುಚ್ಚಿನಿಂದ ಅವಳಿಗೆ ಸಹ ಜಾಸ್ತಿ ಹುಚ್ಚು. ಇನ್ನು ತಂದೆಯವರ ಜೊತೆಗೆ ಮಾತಾಡುವಾಗ ಅವರು ಆಗ ನೋಡಿದಂಥ ಯಕ್ಷಗಾನ, ಈಗ ನಡೀತಿರುವಂಥ ಯಕ್ಷಗಾನದ ಬಗ್ಗೆ ಏನಾದರೂ ಮಾತುಕತೆಗಳು ಬಂದಿದೆಯಾ? ಅಪ್ಪ ಅದೇ ಹಿಂದಿನ ಕಾಲದ ಯಕ್ಷಗಾನಕ್ಕೂ ಈಗಿನ ಕಾಲದ ಯಕ್ಷಗಾನಕ್ಕೂ ಕಂಪ್ಯಾರಿಸನ್ ನಡೀತಾ ಇರ್ತದೆ ಮನೆಯಲ್ಲಿ. ಹಿಂದಿನ ಕಾಲದಲ್ಲಿ ಇದ್ದದ್ದು ಹೊಟ್ಟೆಯ ಹಸಿವು. ಈಗಿನ ಕಾಲದಲ್ಲಿ ಏನಂದ್ರೆ ಕಲಾವಿದರು ಮೇಳಕ್ಕೆ ಬರ್ತಾರೆ, ಹಾಗಂತ ಪೂರ್ತಿಯಾಗಿ ಅವರು ಮೇಳವನ್ನೇ ಅವಲಂಬಿಸಿರುವುದಿಲ್ಲ. ಅವರಿಗೆ ಬೇರೆ ಕೆಲಸ ಇರ್ತದೆ, ಜಾಬ್ ಬೇರೆ ಇರ್ತದೆ ಅವರದ್ದು. ಹಾಗಾಗಿ ವೇಷಕ್ಕಾಗುವಾಗ ಬರ್ತಾರೆ, ವೇಷ ಮಾಡ್ತಾರೆ, ಹೋಗ್ತಾರೆ. ಆಟ ನೋಡುವ ಸ್ವಭಾವ ಮನಸ್ಥಿತಿ ಈಗಿನ ಕಲಾವಿದರಲ್ಲಿ ಕಮ್ಮಿ. ಹಾಗಂತ ಕೆಲವರು ನೋಡ್ತಾರೆ ಆಟ, ಆದ್ರೂ ಕಮ್ಮಿ ಅಂತ ಹೇಳುವ. ಹಾಗಾಗಿ ಮತ್ತೆ ಹಿಂದಿನ ಕಾಲದಲ್ಲಿ ಅವರಿಗೆ ಆಟ ಕೇಳಿ ಪಡೆಯುವುದವರು, ಕೇಳಿ ಅಂದ್ರೆ ಸಿಕ್ಕಿದ್ರೆ ಆಯ್ತು, ಇಲ್ಲದಿದ್ರೆ ಹೋಯ್ತು. ಈಗಿನ ಕಾಲದಲ್ಲಿ ಹಾಗೆ ಅಲ್ಲ, ಆಟ ಉಂಟು, ಇಷ್ಟು ಆಟ ಉಂಟು ಅಂತ ಅವರಿಗೆ ಬುಕಿಂಗ್ ಆಗಿರ್ತದೆ. ಹಾಗಾಗಿ ಆ ಹೆದರಿಕೆ ಇಲ್ಲ. ಮತ್ತೆ ಮೇಳದ ವಿಷಯಕ್ಕೆ ಬರುವಾಗ ಈಗ ಚಾಲು ಎಲ್ಲ ಜಾಸ್ತಿ ಆಗಿದೆ. ಅವರ ಅಭಿಪ್ರಾಯ ಏನಂದ್ರೆ ಚಾಲು ಅಷ್ಟು ಓವರ್ ಬೇಡ ಅಂತ ಅವರ ಅಭಿಪ್ರಾಯ. ಮತ್ತೆ ಇನ್ನೊಂದೇನಂದ್ರೆ ಈಗಿನ ಪ್ರೇಕ್ಷಕರು ಹೇಗೆ, ಅವರ ಮನಸ್ಥಿತಿ ಏನು, ಅದಕ್ಕೆ ತಕ್ಕಂತೆ ಮಾಡ್ತಾ ಇದ್ದಾರೆ ಕಲಾವಿದರು ಅಂತ ಇನ್ನೊಂದು ದೃಷ್ಟಿಯಲ್ಲಿ. ಹೌದು, ಹಾಗಾಗಿ ಅದಕ್ಕೆ ಹೀಗೆ ಇರ್ಬೇಕು ಅಂತ ಹೇಳಲಿಕ್ಕೂ ಕಷ್ಟ. ಈಗ ಕಲಾವಿದನಿಗೂ ಒಂದೊಂದು ಸಂಘಟನೆಗಳು, ಅಭಿಮಾನಿ ಸಂಘಟನೆಗಳು. ಹೌದು, ಕಲೆಯ ಅಭಿಮಾನ ಅಲ್ಲ, ಈಗ ಕಲಾವಿದನ ಅಭಿಮಾನ. ಹಾಗಾಗಿ ಅದು ಕೆಲವೊಮ್ಮೆ ಹೊಡೆತ ಬೀಳ್ತದೆ ಯಕ್ಷಗಾನ ಕಲೆಗೂ ಅಂತ ನನ್ನ ಅನಿಸಿಕೆ. ಅಂದ್ರೆ ಬರ್ತಾರೆ, ಅವರಿಗೆ ಅಚ್ಚುಮೆಚ್ಚು ಕಲಾವಿದ ಯಾರಿರ್ತಾನೋ ಅವನದ್ದು ವೇಷ ನೋಡ್ತಾರೆ, ಹೋಗ್ತಾರೆ. ಹಾಗೆ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಒಟ್ಟು ಪ್ರಸಂಗವನ್ನು ಅವ್ರು ನೋಡುದಲ್ಲ, ಅವರ ವಿಮರ್ಶೆ ಒಟ್ಟು ಪ್ರಸಂಗದ್ದಾಗಿರುವುದಿಲ್ಲ. ಆ ಕಲಾವಿದ ಹೇಗೆ ಮಾಡಿದ, ಚಂದ ಆಯ್ತು ಸಾಕು. ಅದು ಈಗಿನ ಕಾಲ ಹಾಗುಂಟು. ಮತ್ತೆ ಒಬ್ರು ಮಹಿಳೆಯಾಗಿ ನೀವು ಯಕ್ಷಗಾನವನ್ನು ಮಾಡುವ ಸಂದರ್ಭದಲ್ಲಿ ಏನಾದರೂ ಅಂದ್ರೆ ಸಮಸ್ಯೆಗಳನ್ನ ಅನುಭವಿಸಿದ್ದು ಹಾಗೇನಾದ್ರೂ ಉಂಟಾ ಅಂತ ಹೇಳಿ? ಸಮಸ್ಯೆಗಳನ್ನು ನಾನು ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರು ಅಂದ್ರೆ ಕೆಲವರು ನೋಡೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಯಕ್ಷಗಾನವನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ, ಮಾಡ್ತಿರೋದು ಯಾರು ಏನು ಅದ್ರ ಬಗ್ಗೆ ಎಲ್ಲ ಗಮನ ಹರಿಸೋದಿಲ್ಲ, ಅದ್ರ ತಪ್ಪುಗಳನ್ನೇ ಎತ್ತಿ ಹೇಳುವಂಥದ್ದು. ಇಂಥ ಸಂದರ್ಭಗಳೇನಾದರೂ ಹಾಗೇನು ಬಂದದ್ದುಂಟ? ನನಗೆ ಹಾಗೆ ಬಂದದ್ದೇನಿಲ್ಲ. ಆದ್ರೆ ಈಗ ಮಹಿಳಾ ಮೇಳ ಅಂತ ಬರುವಾಗ ವೃತ್ತಿಪರರ ಹಾಗೆ ಮಹಿಳಾ ಮೇಳ ಇರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರಿಗೆ ಒಂದು ಆದಾಯ. ಈಗ ಮಹಿಳಾ ಮೇಳದಲ್ಲಿ ನಮ್ಗೆ ಆದಾಯ ಬರ್ತದಾ ಅಂತ ಕೇಳಿದ್ರೆ, ನಾವೇ ನಮ್ಮ ಹುಚ್ಚಿಗ ತೆವಲಿಗ ಕೈಯಿಂದ ಹಣ ಹಾಕಿ ನಾವು ಆಟ ಮಾಡ್ಬೇಕೇ ಹೊರತು ನಮ್ಗೆ ಆದಾಯ ಅಂತ ಯಾವುದು ಇಲ್ಲ ಅದರಿಂದ. ಒಂದು ಮತ್ತೆ ಇನ್ನೊಂದೇನಂದ್ರೆ ಹುಚ್ಚು, ನಮ್ಗೆ ಯಕ್ಷಗಾನ ಅಂದ್ರೆ ಹುಚ್ಚು ಆದ ಕಾರಣ ನಾವು ಮಾಡ್ತೇವೆ ಅಷ್ಟೇ. ಮತ್ತೆ ಎಂತ ಹೇಳುದು, ಈ ರೀತಿಯಾಗಿ ನಾವು ನಮ್ಮ ಹುಚ್ಚನ್ನು ತೋರ್ಪಡಿಸುವ ಸಂದರ್ಭದಲ್ಲಿ ಪ್ರೇಕ್ಷಕರನ್ನು ನಾವು ಹೇಗೆ ಸೆಳಿಬಹುದು ಅಂತ ಹೇಳ್ಕೊಂಡು, ಪ್ರೇಕ್ಷಕರ ಮನಸ್ಥಿತಿ ಹೇಗಿರ್ತದೆ, ಅವರಿಗೆ ದೊಡ್ಡ ಕಲಾವಿದರೇ ಬೇಕು, ಹೆಸರಿರುವ ಕಲಾವಿದರೇ ಬೇಕು. ನಮ್ಮ ಟೀಮ್ ಅನ್ನೊಂದು ಕರೆಸಿ ಆಟ ಮಾಡುದು ಅಂತಾಗುವಾಗ ಅವರು ಎಷ್ಟು ಹಣ ಕೇಳ್ತಾರೆ. ಅದೇ ಬೇರೆಯವರು ಹೆಸರಿರುವ ಕಲಾವಿದ ಬಂದ್ರೆ ಅವ ಬಂದ್ರೆ ಆಯ್ತು, ಕೇಳಿದಷ್ಟು ಕೊಡ್ತಾರೆ, ಅವ ಬಂದ್ರೆ ಆಯ್ತು, ಬರ್ತಾನಲ್ಲ ಆ ತರದೊಂದು. ಹಾಗಿರುವಾಗ ನಾವೇನು ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಅವರ ಮನಸ್ಥಿತಿಯ ಮೇಲೆ ಅದು ಅವಲಂಬಿತ ಆಗಿರ್ತದಲ್ವಾ, ಅವರು ಹೇಗೆ ಅನ್ಕೊಳ್ತಾರೆ ಹಾಗೆ. ಯಕ್ಷಗಾನವನ್ನ ಮುಂದೆ ಮದುವೆಯ ನಂತರವೂ ಕೂಡ ಮುಂದುವರಿಸಿಕೊಂಡು ಹೋಗುವಂತಹ ನಿರೀಕ್ಷೆಗಳು ಬಹಳಷ್ಟುಂಟು. ಎಂತಾಗ್ತದೆ ಗೊತ್ತಿಲ್ಲ. ನಿಮಗಂತೂ ಆಸೆ ಉಂಟು. ಮತ್ತೆ ಮಹಿಳಾ ಮೇಳದಲ್ಲಿ ಸಮಸ್ಯೆಗಳೇನಂದ್ರೆ ಒಂದು ಸ್ವರ. ಈಗ ಪುಂಡು ವೇಷ ಮಾಡ್ಲಿ, ರಕ್ಕಸ ಮಾಡ್ಲಿ, ಏನೇ ಮಾಡಿದ್ರು ವೃತ್ತಿ ಕಲಾವಿದರು ಅಥವಾ ಗಂಡಸರಂತೆ ಸ್ವರ ಹೆಂಗಸರಿಗೆ ಹೊಂದಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮಹಿಳಾ ಮೇಳ ಅಂತ ಬರುವಾಗ ಹಿಮ್ಮೇಳದಲ್ಲಿ ಈಗ ಭಾಗವತರು ಮಹಿಳೆಯರಿದ್ರೆ ಆ ಟೋನಿಗೆ ಮ್ಯಾಚ್ ಆಗ್ತದೆ, ಗಂಡಸರಿದ್ರೆ ಅದೊಂಥರ ಆಭಾಸವೇ ಆಗ್ತದೆ ಅಂತ ನನ್ನ ಅನಿಸಿಕೆ.
ಅದಕ್ಕೆ ಬಹುಶಃ ನಿಮ್ಮ ಪ್ರೇಮ ಮೇಡಮ್ ಕೂಡ ನಾನು ಹೇಳಬೇಕು ಅಂತ ಇದ್ದೆ ಏನಂತಂದರೆ ಆ ತಂಡಕ್ಕೆ ನೀವು ಮಹಿಳೆಯರನ್ನು ತಯಾರು ಮಾಡ್ಕೊಳ್ಬೇಕು ಅಂತ ಹೇಳೋದು. ಅವಾಗ ಈ ಸಮಸ್ಯೆಗಳು ಬರೋದಿಲ್ಲ. ಅಂದ್ರೆ ಚಂಡೆಗಿದ್ದಿರ್ಬೋದು, ಮೊದಲಿಗಿದ್ದಿರ್ಬೋದು, ಭಾಗವತಿಗೂ ಕೂಡ, ಯಾಕಂದ್ರೆ ತುಂಬಾ ಮಂದಿ ಇದ್ದಾರೆ ಈಗಲೂ ಕೂಡ, ಈಗ ಬೇರೆ ಬೇರೆ ಹಂತದಲ್ಲಿ ಒಳ್ಳೆ ಸಾಧನೆ ಮಾಡಿದವರಿದ್ದಾರೆ. ಅಂಥವ್ರನ್ನ ಅಥವಾ ನಿಮ್ಮ ತಂಡದಲ್ಲಿ ಅಂಥವ್ರನ್ನ ಬಳಕೆ ಮಾಡಿಕೊಂಡಾಗ ಅಥವಾ ಅವರಿಗೆ ಪ್ರೋತ್ಸಾಹಗಳನ್ನು ಕೊಟ್ಟಾಗ ಆ ಒಂದು ಯಶಸ್ವಿ ಪ್ರದರ್ಶನ ಕೊಡ್ಲಿಕ್ಕೆ ಆಗತ್ತೆ ಅನ್ನೋ ಕಿವಿ ಮಾತಷ್ಟೇ. ಭಾರತ ಮಹಾಶಯರ ಕಣ್ಣಿನ ಬೆಳಕು ಉಸಿರಾಡುವ ಗಾಳಿ ನಡೆಯುವಾಗ ನುಡಿಯುವಾಗ ಎಡವಿ ಬಿದ್ದಾಗ ಕೃಷ್ಣ ಎಂಬ 2 ಅಕ್ಷರದ ದಿವ್ಯ ನಾಮವನ್ನು ಉಚ್ಚರಿಸುತ್ತಾರೆ ಹೊರತು ಅವರ ವಾಯಿಯಲ್ಲಿ ಅನ್ಯ ಶಬ್ದ ಬಂದದ್ದು. ನೀವು ಮಹಾವೀರ, ನಿಮ್ಮ ಪತ್ನಿಯಾಗಿ ಆದರೂ ನಾನು ರುದ್ರರಂಗವನ್ನು ಪ್ರವೇಶಿಸುವಂತಹ ಒಂದು ಅವಕಾಶ ನನಗೆ ಸಿಗಲಿ. ನಿನಗೆ ಏನು ಕೆಲಸ ಅಲ್ಲಿ? ನೀನು ಯಾಕೆ ಬರಬೇಕು? ಸ್ವಾಮಿ, ನಾನು ಯುದ್ಧ ಮಾಡುತ್ತೇನೆ. ಎಂತ ಯುದ್ಧ ಮಾಡೋದು ನೀನು? ಹೆಂಗಸರು ಯಾರಾದ್ರೂ ಯುದ್ಧ ಮಾಡ್ತಾರೆ? ಹಿಂದೆ ಮಾಡಿದವರಲ್ಲೇ ಯಾರು ಮಾಡಿದ್ದಾರೆ? ರಾಣಿ ಶಶಿಪ್ರಭಾದೇವಿಯವರು ಒಂದು ರಾಜ್ಯವನ್ನೇ ಆಳಿದವರು. ಮಹಿಷಾಸುರ, ಶುಂಭಾಸುರ ಮೊದಲಾದಂತಹ ರಾಕ್ಷಸರಿಗೆ ಗಂಡಸರೇ ಹೆದರಿ ಓಡಿದ್ದಾರೆ. ಆಗಲಿ ಸಾಕಷ್ಟು ಮಾಹಿತಿಗಳು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ವೀಕ್ಷಕರೊಂದಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಕ್ಷಗಾನವನ್ನು ಕಲೆಯಾಗಿ ನೋಡಿ, ಅಂದರೆ ಕಲೆಗೆ ಪ್ರೋತ್ಸಾಹ ಕೊಡಿ. ಕಲಾವಿದನಿಗೆ ಪ್ರೋತ್ಸಾಹ ಕೊಡೋದ್ರಿಂದ ಕಲೆಯ ಪ್ರೋತ್ಸಾಹ ಆಗ್ತದೆ ಅಂತ ನೀವು ಅನ್ಕೊಳ್ಳೋದು ಸರಿ, ಆದರೆ ಕೆಲವು ಕಲಾವಿದರಿಗೆ ಮಾತ್ರ ನೀವು ಕೊಡುವಂತಹ ಪ್ರೋತ್ಸಾಹ ಯಕ್ಷಗಾನ ಕಲೆಗೆ ಹೊಡೆತ ಬೀಳ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಮಹಿಳಾ ಮೇಳ ಅಂತ ಬರುವಾಗ ನಾವು ಆದಾಯಕ್ಕೋಸ್ಕರ, ಅಂದರೆ ಅದನ್ನು ವೃತ್ತಿಯಾಗಿ ನಾವು ತೆಗೆದುಕೊಳ್ಳಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ನನ್ನದು ಅದೊಂದು ಪ್ರಶ್ನೆಯೇ. ಬೇರೆ ಎಲ್ಲಾ ಕ್ಷೇತ್ರದಲ್ಲಿ ಹೆಂಗಸರು ದುಡಿತಾರೆ, ಅಂದ್ರೆ ಈಗ ಕ್ಯಾಟ್ರಿಂಗ್ಗೆ ಹೋಗ್ತಾರೆ, ದುಡಿತಾರೆ, ಅಥವಾ ಬೇರೆ ಎಲ್ಲಾ ಕೆಲಸಗಳನ್ನು ಮಾಡ್ತಾರೆ, ದುಡಿತಾರೆ, ಅವರು ದುಡಿಮೆಗೋಸ್ಕರ ಮಾಡ್ತಾರೆ. ಆದ್ರೆ ಯಕ್ಷಗಾನವನ್ನು ಯಾಕೆ ದುಡಿಮೆಗೋಸ್ಕರ ಮಾಡ್ಲಿಕ್ಕೆ ಆಗುದಿಲ್ಲ? ಯಾಕೆ ಯಕ್ಷಗಾನವನ್ನು ಹೆಂಗಸರು ವೃತ್ತಿಯನ್ನಾಗಿ ಸ್ವೀಕರಿಸಲಿಕ್ಕೆ ಆಗುದಿಲ್ಲ ಅಂತ ನನ್ನದೊಂದು ಪ್ರಶ್ನೆ. ನೋಡುವ, ಖಂಡಿತವಾಗಿ ಕೂಡ ನಾವು ಮುಂದಿನ ಹಂತಗಳಿದೆ. ಈಗಲೂ ಕೂಡ ಕೆಲವು ಮಹಿಳಾ ಭಾಗವತರು ಆದಾಯವನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರು ವೃತ್ತಿಯಾಗಿ ಸ್ವೀಕರಿಸಲಿಲ್ಲ, ಅಂದ್ರೆ ಮೇಳಗಳಿಗೆ ಹೋಗ್ತಾರೆ, ಸೇವೆಗೆ ಅಂತ ಹೋಗ್ತಾರೆ, ಬಿಟ್ಟರೆ ತಿರುಗಾಟ ಅಂತ ಮಾಡುವುದಿಲ್ಲ. ತಿರುಗಾಟ ಮಾಡ್ಲಿಕ್ಕೆ ಅನೇಕ ಅಡೆತಡೆಗಳು ಕೂಡ ಇದೆ, ನಾವೇ ಹಾಕೊಂಡಂತ ಬಾಂಡೇಜ್ ಬೇರೆ ಪ್ರಶ್ನೆ. ಆದ್ರೆ ಮುಂದೊಂದಿನ ಇಂತಹ ಒಂದು ಪ್ರಯತ್ನ ಕೂಡ ನಿಮ್ಮಂತವರ ನೇತೃತ್ವದಲ್ಲಿ ಆಗ್ಲಿ ಅಂತ ಹೇಳಿ ಆಶಯವನ್ನ ವ್ಯಕ್ತಪಡಿಸ್ತೇನೆ. ಆ ಸಂದರ್ಭಕ್ಕೆ ಆದಾಯವನ್ನ ಗಳಿಸುವಂತ ಮೇಳವನ್ನ ಕಟ್ಟಿದ ಸಂದರ್ಭಕ್ಕೆ ಪುನಃ ಮತ್ತೊಮ್ಮೆ ನಿಮ್ಮನ್ನ ಇಲ್ಲಿ ಕರೆಸಿಕೊಳ್ಳುವಂತ ಅವಕಾಶ ಆಗಲಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಇಲ್ಲಿಯ ತನಕ ಮಾತನಾಡೋದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಧನ್ಯವಾದ ಸರ್. ಸರಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ನಿಮ್ಮ PB ಆನಂದ್ ಸಾಲಿಗ್ರಾಮ ಮಾಡುವ ವಂದನೆಗಳು.